2 ಹಣ್ಣು ತಿನ್ನಿ ನಿಮ್ಮ ನಿದ್ರೆ ಪೂರ್ತಿ ಸರಿ ಹೋಗುತ್ತೆ. ಲೈಬ್ರರಿ ಇದ್ದಂಗೆ ನಮ್ಮ ಬ್ರೈನ್ 20 ವರ್ಷದಿಂದ ನಿದ್ದೆನೇ ಬರ್ತಾ ಇಲ್ಲ ನನಗೆ, ನಾನು ಏನ್ ಮಾಡ್ಬೇಕೋ ಬೇಡ ಅಂತ ಬ್ರೈನ್ಗೆ ಗೊಂದಲ ಆಗ್ತಾ ಇದೆ. ಒಂದು ಬೇಕ್ ವಿಸ್ಕಿ ತೊಗೊಂಡ್ರೆ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತದೆ. ನಮಸ್ಕಾರ. ನಾವು ಎಷ್ಟು ಗಂಟೆ ಹೊತ್ತು ನಿದ್ದೆ ಮಾಡಬೇಕು ದಿನನಿತ್ಯ ಅಂತ ಬಹಳ ಜನ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರಗಳು ಇವೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಎಲ್ಲಿ? ಮೊಬೈಲ್ನಲ್ಲಿ. 2 ಹಣ್ಣು ತಿನ್ನಿ ನಿಮ್ಮ ನಿದ್ರೆ ಪೂರ್ತಿ ಸರಿ ಹೋಗುತ್ತೆ. ಈ ಹಾಡು ಕೇಳಿ 2 ನಿಮಿಷದೊಳಗೆ ನಿದ್ದೆ ಹೋಗ್ತೀರಾ. ಈ 3 ಪದಾರ್ಥಗಳನ್ನ ತಿನ್ನಲೇಬೇಡಿ, ತಿಂದರೆ ನಿಮಗೆ ನಿದ್ದೆ ಕೆಡ್ತದೆ ಅಂತ ಈ ಥರದ ಕಥೆಗಳನ್ನ ಹೇಳೋದು ಬಹಳ ಸಾಮಾನ್ಯವಾಗಿದೆ. ಯಾಕೆಂದ್ರೆ ಅವ್ರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ ವೈದ್ಯಕೀಯ ವಿಜ್ಞಾನದೊಳಗೂ ನಿದ್ರೆ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಇರೋ ವಿಷಯದೊಳಗೆ ಕೆಲವು ವಿಷಯಗಳು ಇದೆ, ಅದನ್ನ ಚರ್ಚೆ ಮಾಡಬಹುದು. ಆದರೆ ನಿದ್ರೆ ಬಗ್ಗೆ ಹೆಚ್ಚಿನ ವಿಷಯಗಳು ಗೊತ್ತಿಲ್ಲ. ಆಮೇಲೆ ನಿದ್ರೆ ಎಷ್ಟು ಗಂಟೆ ಮಾಡಬೇಕು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ನೆಸಸರಿ ಇದೆ. ಪ್ರತಿಯೊಬ್ಬನಿಗೂ ಸುಮಾರು 6 ರಿಂದ 8 ಗಂಟೆ ನಿದ್ರೆ ಬೇಕಾಗತ್ತೆ. ಯಾಕೆ ಅಂತಂತಂದ್ರೆ ನಿದ್ರೆ ಸಮಯದಲ್ಲಿ ನಮ್ಮ ಮೆದುಳು ರೆಸ್ಟ್ ಬೇಕು ಅಂತಲ್ಲ. ಇನ್ಫ್ಯಾಕ್ಟ್ ನಮ್ಮ ಮೆದುಳು ನಿದ್ರೆ ಸಮಯದಲ್ಲೇ ಆಕ್ಟಿವ್ ಆಗಿರುತ್ತೆ. ಏನ್ ಮಾಡತ್ತೆ ಅಂದ್ರೆ ಅದು ಒಳಗಿರೋ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಎಲ್ಲ ಸರಿಯಾದ ರೀತಿಯಲ್ಲಿ, ಅಂದ್ರೆ ಈ ಲೈಬ್ರರಿ ಇದ್ದಂಗೆ ನಮ್ಮ ಬ್ರೈನು ಬುಕ್ಗಳನ್ನ ಲೈಬ್ರರಿಗೆ ಬಂದು ಎಲ್ಲ ಎಲ್ಲಿ ಚೆಲ್ಲಾಪಿಲ್ಲಿ ಎಸ್ತಿರ್ತಾರೋ ಅದನ್ನ ಸರಿಯಾದ ಜಾಗದೊಳಗೆ ಸೇರಿಸ್ಬೇಕಲ್ಲ, ಆ ಥರದ ಕೆಲಸ ನಿದ್ದೆ ಮಾಡ್ತದೆ. ನಾವು ನಿದ್ದೆ ಮಾಡ್ತಾ ಇದ್ದಾಗ ಮೆದುಳಿನೊಳಗೆ ನಾವು ಕಲೆಕ್ಟ್ ಮಾಡಿದ ವಿಷಯಗಳೆಲ್ಲ ನಾವು ಸರಿಯಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರಿಂದ ಸಪೋಸ್ ನಿದ್ದೆ ಬರದೇ ಇದ್ರೆ, ನಿದ್ದೆ ಮಾಡದೇ ಇದ್ರೆ ಸರಿಯಾಗಿ ಏನಾಗುತ್ತೆ ಅಂತಂದ್ರೆ ಗೊಂದಲ ಉಂಟಾಗುತ್ತೆ. ಯಾಕೆಂತಂದ್ರೆ ಎಲ್ಲ ಪುಸ್ತಕಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಅದರಿಂದ ಆ ರೂಮಿಗೆ ಬಂದ್ರೆ ಗೊಂದಲ ಉಂಟಾಗ್ತದೆ. ಅದರಿಂದ ನಿದ್ದೆ ಬಹಳ ಮುಖ್ಯವಾದದ್ದು. 8 ಗಂಟೆ ನಿದ್ದೆ, 6 ರಿಂದ 8 ಗಂಟೆ ನಿದ್ದೆ ಬಹಳ ಮುಖ್ಯವಾದದ್ದು. ಆಮೇಲೆ ನಿದ್ರೆ ತಂತಾನೆ ಬರಬೇಕು ಅಂತಂದ್ರೆ ಎಷ್ಟೋ ಸಾರಿ ಇಲ್ಲ ಡಾಕ್ಟ್ರೆ, ನಾನು 20 ವರ್ಷದಿಂದ ನಿದ್ದೆನೇ ಬರ್ತಾ ಇಲ್ಲ ನನಗೆ, ನಾನು ಏನು ಮಾಡಲಿ? ಮತ್ತೆ ಏನು ಮಾಡ್ತಾ ಇದ್ದೀರಾ ನೀವು? ಏನು ಮಾಡ್ತಾ ಇಲ್ಲ, ಈ ಕಡೆ ಆ ಕಡೆ ಹೊರಡ್ತೀನಿ, ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಬರ್ತದೆ. ಆಮೇಲೆ ಅವ್ರಿಗೆ ನಾನು ಹೇಳಿದೆ, ನೋಡಿ 20 ವರ್ಷದಿಂದ ಅಂತಂತಂದ್ರೆ ಸಾಧ್ಯ ಇಲ್ಲ ಅದು. ಆದರೆ ನೀವು ಹೇಳ್ತಾ ಇರೋದ್ರಿಂದ ನೀವು ಎಕ್ಸ್ಪರ್ಟ್ ಹತ್ರ ಹೋಗೋದಕ್ಕೆ ಕಳಿಸ್ದೆ ಅವ್ರನ್ನ, ಎಕ್ಸ್ಪರ್ಟ್ಸ್ ಫಿಸಿಷಿಯನ್ ಹತ್ರ. ಅಂದ್ರೆ ನಿದ್ರೆ ಅನ್ನೋದು ಸಮಸ್ಯೆ ಆಗ್ಬೋದು. ಅದನ್ನ ಸರಿಯಾದ ರೀತಿಯಿಂದ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾವು ವೈದ್ಯರ್ತ ಹೋಗ್ಬೇಕು. ಆದರೆ 99% ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅನ್ನು ಇಟ್ಕೋಬೇಕು. ಸುಮಾರು ನಾವು 9 o'clock ನಿದ್ದೆ ಮಾಡ್ತೀವಿ ಅಂತಂದ್ರೆ ಆ ಟೈಮಿಗೆ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಮ್ಮ ಬ್ರೈನ್ ಯಾವಾಗ್ಲೂ ಒಂದು ಅಪ್ರೋಚ್ ನ ಎಕ್ಸ್ಪೆಕ್ಟ್ ಮಾಡ್ತದೆ. 9 o'clock ನಿದ್ದೆ ಮಾಡ್ತಾರೆ ಇವರು, 2 ಗಂಟೆಗೆ ಊಟ ಮಾಡ್ತಾರೆ. 2 ಗಂಟೆಗೆ ಊಟ ಮಾಡ್ತಾರೆ ಅಂತಂದ್ರೆ 1:30 ಅಷ್ಟೊತ್ತಿಗೆ ದ್ರವಗಳು ಸ್ರವಿಸಲ್ಪಡ್ತವೆ. ಅವಾಗ ನಾವು ಊಟ ಮಾಡಿದ್ದನ್ನ ಜೀರ್ಣ ಮಾಡ್ತೇವೆ. ಅಂದ್ರೆ ನಮ್ಮ ದೇಹದೊಳಗೆ ಒಂದು ಕ್ಲಾಕ್ ಇದೆ, ಆ ಸರ್ಕೇಡಿಯನ್ ರಿದಮ್ ಅಂತಾರೆ. ಆ ಕ್ಲಾಕ್ ಸರಿಯಾಗಿ ವರ್ಕ್ ಮಾಡಬೇಕು ಅಂತಂತಂದ್ರೆ ನಾವು ಪಾಲಿಸ್ಬೇಕು. ಸರಿಯಾದ ಟೈಮಿಗೆ ಊಟ ಮಾಡಬೇಕು, ಸರಿಯಾದ ಟೈಮಿಗೆ ನಿದ್ದೆ ಮಾಡಬೇಕು, ಸರಿಯಾದ ಟೈಮಿಗೆ ಹೊರಗಡೆ ಹೋಗ್ಬೇಕು, ಸರಿಯಾದ ಟೈಮಿಗೆ ವಿಶ್ರಾಂತಿ ತಗೋಬೇಕು, ಸರಿಯಾದ ಟೈಮಿಗೆ ಟೀ ಕುಡಿಬೇಕು. ಅದನ್ನೆಲ್ಲ ಪ್ರಯತ್ನ ಮಾಡಬೇಕು. ನಾವು ಅದನ್ನ ಮಾಡದೇನೆ ನಾವು ಇವತ್ತು ನಿದ್ದೆಯನ್ನ ಕೇಳ್ಕೊತಾ ಇದೀವಿ. ನೋಡಿ, ಇವತ್ತಿನ ದಿವಸ ನಾವು ನಿದ್ದೆ ಮಾಡೋದು ಎಷ್ಟು ಗಂಟೆಗೆ? 10 ಗಂಟೆಗೆ. ಇದೇ ಒಂದು 50 ವರ್ಷದಿಂದ ಈ ಕರೆಂಟು ಅದೆಲ್ಲ ಇಲ್ಲದೇ ಇರೋ ಟೈಮ್ನಲ್ಲಿ ಕತ್ಲಾದ ತಕ್ಷಣ ನಿದ್ದೆ ಮಾಡ್ತಾ ಇದ್ವಿ. ಒಳಗಡೆ ಒಂದು ಹಾರ್ಮೋನ್ ಸಿಕ್ರಿಟ್ ಆಗ್ತಿತ್ತು, ನಿದ್ದೆ ಹಾರ್ಮೋನ್ ಅಂತ. ಅದು ಇವತ್ತು ನಿದ್ದೆ ಹಾರ್ಮೋನ್ ಸಿಕ್ರಿಟ್ ಮಾಡ್ಬೇಕೋ ಬೇಡ ಅಂತ ಬ್ರೈನ್ಗೆ ಗೊಂದಲ ಆಗ್ತಾ ಇದೆ. ಹಿಂಗಾಗಿ ನಿದ್ದೆ ಬರೋದೇ ಇಲ್ಲ. ಸೊ ನಿದ್ರೆ ಬರಬೇಕು ಅನ್ನೋದಾದ್ರೆ ಫಸ್ಟ್ ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಬೇಕು. ಸರಿಯಾದ ಟೈಮಿಗೆ ಊಟ, ನಿದ್ದೆ ಅದನ್ನೆಲ್ಲ ಪ್ರಯತ್ನ ಮಾಡಬೇಕು. ಆಯ್ತು, ನನ್ನ ಕೆಲಸ ಇದೆ, ಬಹಳ ಕೆಲಸ ಇದೆ ಅಂತಂದ್ರೆ ಅದನ್ನ ನೆಕ್ಸ್ಟ್ ಡೇಗೆ ಹಾಕಿ. ಸಪೋಸ್ ನೀವು ನೆಕ್ಸ್ಟ್ ಡೇಗೆ ಹಾಕ್ತಾ ಇದ್ರೆ, ಇವತ್ತೇ ಮಾಡಿದ್ರೆ ಇನ್ನೊಂದು 8-10 ದಿವಸ ಹಂಗೆ ನೀವು ಕೆಲಸ ಮಾಡಕ್ ಶುರು ಮಾಡಿದ್ರೆ ನಿಮ್ಮ ನಿದ್ದೆ ಹಾಳಾಗೋಗುತ್ತೆ. ಒಂದ್ಸಲಿ ನಿದ್ದೆ ಹಾಳಾದ್ರೆ ನಾರ್ಮಲ್ ತರೋದಕ್ಕೆ ಬಹಳ ಟೈಮ್ ತಗೊಳ್ತದೆ. ಅದರಿಂದ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು, ನಿದ್ರೆ ಬಗ್ಗೆ ನಾವು ಆಟ ಆಡ್ಲೇಬಾರ್ದು. ಸರಿಯಾದ ಟೈಮಿಗೆ ಮಲಗೋದನ್ನ ಪ್ರಯತ್ನ ಮಾಡಬೇಕು. ಇಡೀ 12 hours ಏನ್ ಕೆಲಸ ಇರ್ತದೆ ಅವಾಗ ಮಾಡ್ಬಿಟ್ಟು ನಿದ್ದೆ ಟೈಮ್ನೊಳಗೆ ಯಾವ ಕೆಲಸನ ಮಾಡ್ಬೋದು. ಇಲ್ಲ ಡಾಕ್ಟ್ರೆ, ನನಗೆ ನಿದ್ದೆ ಬರ್ಬೇಕು ಅಂತಂದ್ರೆ ನಾನು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಒಂದು ಒಳ್ಳೆಯ ಪಿಕ್ಚರ್ ನೋಡಿ, ಆಮೇಲೆ ಒಂದು ಒಳ್ಳೆ ಪುಸ್ತಕ ನೋಡಿ ಅಥವಾ ಮೊಬೈಲ್ ನೋಡ್ಬಿಟ್ಟು ಮಲಗ್ತೀನಿ ಅಂತಾರೆ. ಅದರಿಂದ ರಿಲ್ಯಾಕ್ಸೇಷನ್ ಆಗೋದಿಲ್ಲ. ನೀವು ಟಿವಿ ನೋಡಿ ಅಥವಾ ಮೊಬೈಲ್ ನೋಡಿ ನಿದ್ದೆ ಮಾಡ್ತೀನಿ ಅಂದ್ರೆ ಸುಳ್ಳು. ಯಾಕೆಂದ್ರೆ ಆ ಮೊಬೈಲ್ನಿಂದ ಒಂದು ಬ್ಲೂ ಲೈಟ್ ಎಮಿಟ್ ಆಗ್ತದೆ, ಅದು ನಿದ್ದೆನ ಕೆಡಿಸ್ತದೆ. ಅದರಿಂದ ಈ ನಿದ್ದೆ ಮಾಡೋ ಟೈಮ್ನೊಳಗೆ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಮೆಥಡ್ಸ್ ಇದೆಯಲ್ಲ, ಟಿವಿ ನೋಡಿದೆ ಇದೆಲ್ಲ ಮಾಡಬಾರ್ದು. ಬೇರೆ ಟೈಮ್ನೊಳಗೆ ಮಾಡ್ಕೊಳ್ಳಿ.
ನಿದ್ದೆ ಟೈಮ್ನೊಳಗೆ ಸಾಧ್ಯವಾದಷ್ಟು ಊಟ ಆದ ತಕ್ಷಣ ವಿಶ್ರಾಂತಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿದ್ರೆ ಅನ್ನೋದು ಬಹಳ ಡೆಲಿಕೇಟ್ ಬ್ಯಾಲೆನ್ಸ್ ಇರ್ತದೆ. ನಾವು ಸರಿಯಾಗಿ ಗಮನ ಕೊಡದೇ ಇದ್ರೆ ಖಂಡಿತ ಅದು ನಿದ್ರಾಹೀನತೆ ಉಂಟಾಗ್ತದೆ. ಆಮೇಲೆ ಅವ್ನ ನಿದ್ರಾಹೀನತೆ ಬಹಳ ವರ್ಷಗಳು ಕಂಟಿನ್ಯೂ ಆಗ್ಬೋದು, ಅಥವಾ ಅವ್ನು ಮೆಡಿಸಿನ್ ತಗೊಳ್ಳೋ ಪರಿಸ್ಥಿತಿ ಬರ್ಬೋದು. ಮೂರನೇ ಪಾಯಿಂಟ್ ಏನು ಅಂತಂತಂದ್ರೆ, ನಿದ್ರೆ ಚೆನ್ನಾಗಿರ್ಬೇಕು ಅಂತಂತಂದ್ರೆ ಬಹಳ ಜನ ಏನ್ ಹೇಳ್ತಾರೆ, ಒಂದು ಪೆಗ್ ವಿಸ್ಕಿ ತಗೊಂಡ್ರೆ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತದೆ, ನಾನು ರೆಗ್ಯುಲರ್ ಆಗಿ ತಗೋತೀನಿ ಅಂತ ನನ್ನ ಪೇಷಂಟ್ ಒಬ್ರು ರೆಗ್ಯುಲರ್ ಆಗಿ ಬಂದು ಹೇಳ್ತಾ ಇದ್ರು. 20 ವರ್ಷ ತಗೋತಾ ಇದ್ರು ಅವ್ರು. ನಾನು ಹೇಳಿದೆ, ನೋಡಿ ನಿದ್ರೆಗೆ ತಗೋತಾ ಇಲ್ಲ, ನೀವು ತಗೋತಾ ಇರೋದು ಅದ್ರದ್ದು ಅಡಿಕ್ಟ್ ಆಗಿದ್ರೆ ಅದಕ್ಕೆ ತಗೋತಾ ಇದ್ರ. ಅದರಿಂದ ಅಡಿಕ್ಷನ್ ಇಂದ ಹೊರಗೆ ಬನ್ನಿ. ನಿದ್ರೆ ಸರಿಪಡಿಸೋದಕ್ಕೆ ಬೇರೆ ವಿಧಾನಗಳಿವೆ, ಅದನ್ನ ಗಮನ ಕೊಡೋಣ. ನೀವು ಒಂದ್ ಪೆಗ್ ತಗೊಳ್ಳೋದ್ರಿಂದ ನಿದ್ರೆ ಏನೋ ಬರ್ತದೆ, ಆದ್ರೆ 1 ವರ್ಷ ಆದ್ಮೇಲೆ ಒಂದಿದ್ದದ್ದು 2 ಪೆಗ್ ಆಗ್ತದೆ, ಆಮೇಲೆ 3 ಪೆಗ್ ಆಗುತ್ತೆ. ನಿಮಗೆ ಖರ್ಚುನು ಜಾಸ್ತಿ, ಲಿವರ್ ಮೇಲೆ ಹಾಳಾಗುತ್ತೆ, ಲಿವರ್ ಮೇಲೆ ತೊಂದರೆ ಆಗುತ್ತೆ, ಲಿವರ್ಗೆ ತೊಂದರೆ ಆಗುತ್ತೆ, ಲಿವರ್ ಹಾಳು ಆಗ ಹೋಗುತ್ತೆ, ಬ್ರೈನ್ ಮೇಲೆ ತೊಂದರೆ ಆಗುತ್ತೆ. ಅದರಿಂದ ಆಲ್ಕೋಹಾಲ್ ಈಸ್ ನಾಟ್ ಎ ಸೊಲ್ಯೂಷನ್ ಫಾರ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕಳಿಸ್ತಾರೆ. ಆ ಥರದ ಕೇಸ್ ಬಹಳ ಜನ ಬರ್ತಾರೆ. ನಿದ್ರೆ ಮಾತ್ರೆಗಳನ್ನ ತಗೊಳ್ಳೋದನ್ನ ಇವತ್ತು ಬಹಳಷ್ಟು ಜನರು ಮುಂದಾಗ್ತಾ ಇದ್ರೆ. ಟಿವಿ ಒಳಗೆ ನಿಮಗೆ ತೋರಿಸ್ತಾರೆ, ಟಿವಿ ಒಳಗಲ್ಲ ಮೊಬೈಲ್ನೊಳಗೆ ತೋರಿಸ್ತಾರೆ, ಜಿಂಕ್ ತಗೊಂಡ್ರೆ ನಿದ್ದೆ ಬರ್ತದೆ, ಮೆಗ್ನೇಷಿಯಂ ತಗೊಂಡ್ರೆ ನಿದ್ದೆ ಬರ್ತದೆ, ಥಿಯೋನಿನ್ ಅಂತ ಯಾವ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ನಿದ್ದೆ ಬರ್ತದೆ ಅಂತ ಹೇಳ್ತಾರೆ. ಅವು ಯಾವ್ದ್ರಿಂದ ನಿದ್ದೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಿದ್ರೆಯಲ್ಲಿ ಅಥವಾ ನಮ್ಮ ದೇಹಕ್ಕೆ ಅವೆಲ್ಲ ಬಹಳ ಅಗತ್ಯವಾಗುತ್ತೆ. ಅದರಿಂದ ಅದನ್ನ ಸಪ್ಲಿಮೆಂಟ್ ತರ ಮಾಡ್ತಾರೆ. ಬಹಳಷ್ಟು ಜನ ಆ ಸಪ್ಲಿಮೆಂಟ್ಸ್ ತಗೊಂಡು ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಆಲ್ಕೋಹಾಲ್ ತಗೊಳ್ಳೋದು, ಈ ಸಪ್ಲಿಮೆಂಟ್ ತಗೊಳ್ಳೋದು ಎರಡೂ ಒಂದೇ. ಆದ್ರಿಂದ ಅದ್ರ ಬಗ್ಗೆ ಗಮನ ಕೊಡಲೇಬೇಡಿ ನೀವು. ಮುಂದಿನ ಮುಖ್ಯವಾದ ವಿಷಯ ಅಂತಂದ್ರೆ, ನಮ್ಮ ನಿದ್ದೆ ಬರಬೇಕು ಅಂತಂತಂದ್ರೆ ಮನಸ್ಸಿಗೆ ನೆಮ್ಮದಿ ಇರಬೇಕು. ಆತಂಕ ಇಟ್ಕೊಂಡು ನಿದ್ದೆ ಮಾಡಕ್ ಸಾಧ್ಯ ಇಲ್ಲ. ಆತಂಕ ಇತ್ತು ಅಂತಂದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆತಂಕದ ಅಲ್ದೇನೆ ಮನಸ್ಸಿಗೆ ಖಿನ್ನತೆ ಇತ್ತು ಅಂತಂದ್ರೆ ನಿದ್ದೆ ಬರೋದಿಲ್ಲ. ಆವಾಗ ನೀವು ವೈದ್ಯರ ಹತ್ರ ಹೋಗಿ ಅದು ಖಿನ್ನತೆಗೆ ಟ್ರೀಟ್ಮೆಂಟ್ ತಗೋಬೇಕು. ಕುಟುಂಬ ವೈದ್ಯರ ಹತ್ರ ಹೋಗಿ ತಗೊಳ್ಳಿ, ಅಥವಾ ಮಾನಸಿಕ ರೋಗಿ ಹತ್ರ ಹೋಗಿ ತಗೊಳ್ಳಿ. ಅಥವಾ ತುಂಬಾ ಗೊಂದಲ ಇದೆ, ಈ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತಂತಂದ್ರೆ ಸೈಕಾಲಜಿಸ್ಟ್ ಇರ್ತಾರೆ, ಅಥವಾ ಕೌನ್ಸಿಲರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ನಿಮ್ಮ ಗೊಂದಲ ಏನು ಅದನ್ನು ಸರಿಪಡಿಸ್ಕೊಳ್ಳಿ. ಈ ತರದ ವಿಧಾನದಿಂದ ಸರಿಪಡಿಸ್ಕೋಬೇಕು. ಇದಕ್ಕೂ ಮೆಡಿಸಿನ್ ಬೇಕಾಗಿಲ್ಲ. ನಮ್ಮ ಹಲವಾರು ಸಮಸ್ಯೆಗಳಿಗೆ ಮೆಡಿಸಿನ್ಸ್ ಬೇಕಾಗಿಲ್ಲ, ಆದ್ರೆ ಸರಿಯಾದ ಅಡ್ವೈಸ್ ಬೇಕು. ನಾವು ಸರಿಯಾದ ರೀತಿಯಿಂದ ನಡ್ಕೋಬೇಕು, ನಾವು ಸರಿಯಾದ ರೀತಿಯಿಂದ ಜೀವನ ಮುಂದುವರಿಸ್ಬೇಕು. ಆವಾಗಲೇನೆ ನಮಗೆ ನಿದ್ದೆ ಅಂತ ಸಮಸ್ಯೆಗಳಿಂದ ದೂರ ಆಗ್ಬೋದು. ಬಹಳಷ್ಟು ಜನ ನಿದ್ದೆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಆದ್ರೆ ಅನ್ನೆಸೆಸರಿಲಿ ಮೆಡಿಸಿನ್ಸ್ ತಗೊಳ್ಳೋದನ್ನ ನಾನು ನೋಡಿದ್ದೀನಿ. ಅದ್ರ ಬದಲು ಆಮೇಲೆ ಡಾಕ್ಟರ್ ರಾತ್ರಿ 1 ಕಪ್ ಹಾಲು ಕುಡಿದ್ರೆ ನಿದ್ದೆ ಮಾಡ್ಬೋದಾ ಅಂತ. ನೀವು ಹಾಲು ಕುಡಿಯೋದ್ರಿಂದ ನಿಮಗೆ ನಿದ್ದೆ ಬರ್ತದೆ ಅಂತ ಅನ್ನೋದ್ರಾದ್ರೆ ತಗೊಳ್ಳಿ, ಏನು ಅಪಾಯ ಇಲ್ಲ. ಬಟ್ ಹಾಲ್ಗೂ ನಿದ್ದೆಗೂ ಏನು ಸಂಬಂಧ ಇಲ್ಲ. ನೀವು ಸರಿಯಾದ ರೀತಿಯಿಂದ ಊಟ ಮಾಡಿ, ಮನಸ್ಸನ್ನ ನೆಮ್ಮದಿಯೊಳಗೆ ಇಟ್ಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ, ಪ್ರತಿ ದಿವಸ ವ್ಯಾಯಾಮ ಮಾಡಿ, ಜೊತೆಗೆ ಯಾವ ಥರದ ಔಷಧಿನೂ ತಗೋಬೇಡಿ. ನಿದ್ದೆ ತಂತಾನೆ ಬರ್ತದೆ ಅಂತ ಹೇಳಿ ಕಳಿಸ್ತೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.